ಕಾರಣಕ್ಕಾಗಿ ಈ ರೀತಿಯಾಗಿ ಇಷ್ಟೊಂದು ಹಾನಿಗಳು ಆ ಭಾಗದಲ್ಲಿ ಜಮ್ಮು ಕಾಶ್ಮೀರದ ಭಾಗದಲ್ಲಾಗಿದ್ದು ಅಂತ ಹೇಳಿ ಮೋಹನ್ ಸರ್ ನೀವಾಗಲೇ ಹೇಳ್ತಾ ಇದ್ರಿ ಸದ್ಯದ ಸಿಚುವೇಶನ್ ಏನು ಅನ್ನೋದನ್ನ ವಿವರಿಸ್ತಾ ಇದ್ರಿ. ಭಾರತ ಇನ್ನೂ ಕೂಡ ಯುದ್ಧಕ್ಕೆ ಇಳಿದಿಲ್ಲ, ಅಫೆನ್ಸಿವ್ ಆಗಿಲ್ಲ. ಇನ್ನು 2-3 ದಿನದಲ್ಲಿ ಅಫೆನ್ಸಿವ್ ಆಗ್ಬಿಟ್ರೆ ಆ ನಂತರ ಭಾರತದ ಸೇನೆಯ ಶಕ್ತಿ ಸಾಮರ್ಥ್ಯದ ದರ್ಶನ ಇಡೀ ಜಗತ್ತಿಗಾಗತ್ತೆ ಅಂತ ಹೇಳ್ತಾ ಇದ್ರಿ. ಈಗ ಅಮೆರಿಕ ಕೊಟ್ಟಂತಹ ಸಲಹೆಯನ್ನ ಬಹುಶಃ ತಾವು ಗಮನಿಸಿದ್ರಿ ಅಂತ ಭಾವಿಸ್ತೀನಿ. ಆದಷ್ಟು ಬೇಗ ಮಾತನಾಡ್ಕೊಳ್ಳಿ, ಬೇಗ ಪರಿಸ್ಥಿತಿಯನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಅದು ಕೂಡ ಕಿವಿ ಮಾತನ್ನ ಹೇಳಿದ್ಯಂತೆ. ಏನ್ ಹೇಳ್ತೀರಿ ಸರ್? ಮೋಹನ್ ಸರ್, ನಿಮ್ಮ ಧ್ವನಿ ರೀಚ್ ಆಗ್ತಾ ಇಲ್ಲ ಸರ್. ರೈಟ್ ಪ್ಲೀಸ್ ಕಂಟಿನ್ಯೂ ಸರ್. ವಾಯ್ಸ್ ಮೇಡಮ್ ಒಂದು ಮಾತ್ರ ತಿಳ್ಕೊಳ್ಳಿ, ಅಮೆರಿಕ ಹೇಳಿ, ಬೆಂಜಾಮಿನ್ ನೆತನ್ಯಾಹು ಇಸ್ರೇಲ್ದವರು ಹೇಳಿ, ಇಲ್ಲ ಪುಟಿನ್ ಹೇಳಿ, ಯುರೋಪಿಯನ್ ಕಂಟ್ರೀಸ್ ಹೇಳಿ, ಅರೇಬಿಯನ್ ಕಂಟ್ರೀಸ್ ಹೇಳಿ, ಯಾರು ಹೇಳಿದ್ರು ಕೂಡ ಮೇಡಮ್ ಪಾಕಿಸ್ತಾನ್ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಬಂದರೆ ಆ ಮಾತುಕತೆ ಬಾಗ್ಲ ಬಂದಾಗಿದೆ. ಪಾಕಿಸ್ತಾನಕ್ಕೆ 3 टुकड़े करने हैं, पाक ऑक्युपाइड कश्मीर हमारे पास आना है, पाकिस्तान के 2 टुकड़े करने. ಇದು ಒಂದೇ ಮಿಷನ್ ನರೇಂದ್ರ ಮೋದಿದಿದೆ, ಇದು ಒಂದೇ ಮಿಷನ್ ಭಾರತದ ಸೈನಿಕರದಿದೆ. ಈಗ ಮಾತುಕತೆ ಅದು ಇದು ಸಂಧಾನ, ಏನು ಸಂಧಾನ ಮೇಡಮ್? 26 ಹೆಣ್ಮಕ್ಳನ್ನ ಅವ್ರ ಸಿಂಧೂರನ್ನು ಅಳಗಿಸಿದ್ದಾರೆ. ಇಂಥ ಕ್ರೂರತನಕ್ಕೆ ನಾವು ಒಪ್ಪಂದ ಮಾಡ್ಕೋಬೇಕಾ? ಇದು ಆಗಲ್ಲ ಮೇಡಮ್. 6-7 ದಿವಸ ಆಗಿತ್ತ ಹೆಣ್ಮಕ್ಳಿಗೆ. ನೀವು ಒಬ್ಬರು ಮಹಿಳೆಯರು, ನಮ್ಮ ಜೊತೆ ನಮ್ಮ ಫ್ಯಾಮಿಲಿಗೆ ಆಗಿದ್ರೆ ನಾವು ಸುಮ್ಮ ಬಿಡ್ತಿದ್ವಾ? ಆಮೇಲೆ ಜಾತಿ ಕೇಳಿ ಕೊಂದಿದ್ದಾರೆ. ನಮ್ಮ ದೇಶದಲ್ಲಿ ನಾವು ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲ ನಾವು ಒಗ್ಗಟ್ಟಾಗಿರ್ತೇವೆ. ನಮ್ಮ ಕಾಲನಿಯಲ್ಲಿ 3 ಮುಸ್ಲಿಂ ಫ್ಯಾಮಿಲಿ ಇದೆ, 8 ಹಿಂದೂ ಫ್ಯಾಮಿಲಿ ಇದೆ. ಅವ್ರ ಹಬ್ಬ ನಾವು ಮಾಡ್ತೇವೆ, ನಮ್ಮ ಹಬ್ಬ ಅವ್ರು ಮಾಡ್ತಾರೆ. ಅವ್ರು ಇದಕ್ಕೆ ನಾವು ಸುರ್ಕುಂಬ ತಿಂತೇವೆ, ನಮ್ಮ ಹಬ್ಬಕ್ಕೆ ನಾವು ಕರ್ಜಿಕಾಯಿ ಉಂಡೆ ಕೊಡ್ತೇವೆ. ಈ ಥರ ಪದ್ಧತಿನ ಮಾತಾಡೋದು ಭಾರತ ಒಪ್ಪಲ್ಲ ಮೇಡಮ್. ये मोदी की सरकार है, ये 2014 के पहले की सरकार नहीं है. फाइल जाएगा, साइन करेंगे. अरे रे अमेरिका ने बोला है, रशिया ने बोला है. कोई अमेरिका, रशिया, फ्रांस, यूरोप नहीं है. ये भारत है, ये आत्मनिर्भर भारत है, ये स्वाभिमानी भारत है, ये ऐसा भारत है वो वर्ल्ड को दिखाएगा कि उसकी ताकत क्या है. 2 दिन का इंतजार कीजिए, 2 ही दिन. ಅವ್ರದ್ದು ಅಮ್ಯುನೇಷನ್ಸ್ ಮುಗಿಲಿ, ಆಮೇಲೆ ನಾವು ಪ್ರತಿಕಾರ ಮಾಡ್ತೇವೆ ಮೇಡಮ್. ಸರ್, ತಾವು ಕೂಡ ಸೇನೆಯಲ್ಲಿದ್ದವರು. ತಾವು ಈ ಹಿಂದಿನ ಪರಿಸ್ಥಿತಿಗಳು ನೀವು ಆಗ್ಲೇ ಹೇಳ್ತಾ ಇದ್ರಿ, 2014ಕ್ಕಿಂತ ಹಿಂದೆ ಇದ್ದಂತಹ ಭಾರತ ಇದಲ್ಲ, 2014ರ ನಂತರದ ಭಾರತ. ರಕ್ತ ಅಂತಂದ್ರೆ ಅದಕ್ಕೆ ರಕ್ತದಿಂದಲೇ ಉತ್ತರ ಕೊಡುವಂತಹ ಭಾರತ, ಮುಯ್ಯಿಗೆ ಮುಯ್ಯಿ ಅಂತ ಹೇಳಿ ಪಾಲಿಸಿಯನ್ನ ಪಾಲಿಸ್ತಾ ಇರುವಂತಹ ಭಾರತ ಅಂತ ಹೇಳಿದ್ರೆ, ಈ ಹಿಂದೆಯೂ ಕೂಡ ನೀವು ಸೇನೆಯಲ್ಲಿ ಸಾಕಷ್ಟು ಬಾರಿ ಈ ರೀತಿಯಾದಂತಹ ಸಿಚುವೇಶನ್ ಅಥವಾ ಇದಕ್ಕಿಂತ ಕಡಿಮೆ ಪ್ರಮಾಣದ ಸಿಚುವೇಶನ್ ಅನ್ನ ಗಮನಿಸಿರಬಹುದು. ಆಗಿನ ಸಂದರ್ಭಗಳನ್ನ ವಿವರಿಸಬಹುದಾ, ಮೆಲುಕು ಹಾಕಬಹುದಾ ಅಂತ ಹೇಳಿ? ಮೇಡಮ್ ನೋಡಿ, ಸದ್ಯದ ಸಿಚುವೇಶನ್ಗೆ ಸಂಬಂಧಪಟ್ಟ ಹಾಗೆ KP ಸೋಮಣ್ಣ ಅವರು ಮಾತನಾಡ್ತಾ ಇದ್ರು, ನಿವೃತ್ತ ಯೋಧರು. ಸರ್, ನೀವಾಗಲೇ ವಿವರಿಸ್ತಾ ಇದ್ರಿ ಭಾರತದ ಬಳಿ ಇರುವಂತಹ, ಪಾಕಿಸ್ತಾನ ಮಾಡಿರುವಂತಹ ಡ್ರೋನ್ ಹಾಗೆ ಮಿಸೈಲ್ ದಾಳಿಯ ಬಗ್ಗೆ ಹೇಳ್ತಾ ಇದ್ರಿ. ಯಾವೆಲ್ಲ ಮಿಸೈಲ್ಗಳು ಬಳಕೆಯಾಗಿರಬಹುದು, ಯಾವೆಲ್ಲ ಡ್ರೋನ್ಗಳು ಬಳಕೆಯಾಗಿರಬಹುದು ಅಂತ ಹೇಳಿ. ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಭಾರತದ ಬಳಿ ಇರುವಂತಹ ಮಿಸೈಲ್ಗಳು, ಭಾರತದ ಬಳಿ ಇರುವಂತಹ ಡ್ರೋನ್ಗಳು, ಅದ್ರ ಬಗ್ಗೆ ವಿವರಣೆಯನ್ನ ಕೊಡಬಹುದಾ ನಮ್ಮ ವೀಕ್ಷಕರಿಗೆ ಅಂತ ಹೇಳಿ ಸರ್? ಈಗ ಮೋಹನ್ ಕುಮಾರ್ ಅವರು ಹೇಳಿದಾಗೆ ನಾವು ನಮ್ಮ ಬತ್ತಳಿಕೆಯನ್ನ ತೆರೆದಿಲ್ಲ. ಬರೇ ಇರುವ ಒಂದು ಕತ್ತಿ ಗುರಾಣಿಯಲ್ಲಿ ಪಾಕಿಸ್ತಾನ ಜೊತೆ ಯುದ್ಧ ಕೇಳಿಸ್ತಾ ಇದೆ, ಹೇಳಿ ಸರ್. ಜೊತೆ ನಂತರ ಈಗ ಹೇಳಿದಾಗೆ ಇನ್ನು ಅವರು ಇದು ಅಘೋಷಿತ ಯುದ್ಧ, ಘೋಷಿತ ಯುದ್ಧ ಅಲ್ಲ. ಯುದ್ಧ ಘೋಷಣೆ ಆದರೆ ನಾವು ಮಾಡುವ ಯುದ್ಧದ ವಾರ್ಫೇರೇ ಬೇರೆ ಇರುತ್ತೆ. ಯುದ್ಧ ಘೋಷಣೆಯೇ ಬೇರೆ, ಆದ್ಮೇಲೆ ನಡೆಯುವ ಯುದ್ಧವೇ ಬೇರೆ ಇರುತ್ತೆ. ಇಷ್ಟರವರೆಗೂ ನಾವು ಯಾವ ಒಂದು ಸಿವಿಲಿಯನ್ ಹ್ಯಾಬಿಟ್ಯಾಟಿಗೆ ಬಾಂಬ್ ಹಾಕಿಲ್ಲ, ನಷ್ಟ ಮಾಡಿಲ್ಲ. ಆದ್ರೆ ಅವರು ನಮ್ಮ ಗುರುದ್ವಾರಕ್ಕೆ ಗುಂಡೊಡೆದ್ರು, ಕಾನ್ವೆಂಟ್ ಸ್ಕೂಲ್ಗೆ ಗುಂಡೊಡೆದ್ರು, ಅದನ್ನು ಪುಡಿ ಮಾಡಿದ್ರು, ಆರ್ಟಿಲರಿ ಫೈರಿಂಗ್, ಡ್ರೋನ್ ಕಳಿಸಿ ಅದನ್ನು ನಾಶ ಮಾಡಿದ್ರು. ನಾವು ಅಂಥದ್ದು ಯಾವುದೂ ಮಾಡಲೇ ಇಲ್ಲ. ನಾವು ಮಾಡಿದ್ದೇನು, ಪಿನ್ ಪಾಯಿಂಟ್ ನಿಗದಿತ ಗುರಿಯಲ್ಲಿ ಇಟ್ಟು ನಾವು ನಷ್ಟ ಮಾಡಿದ್ವಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.